ಹರಿಹರ ತಾಲೂಕಿನ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠ ಫೆಬ್ರವರಿ 8 ಮತ್ತು 9ರಂದು ಈ ಮಠದ ಆವರಣದಲ್ಲಿ ವಾಲ್ಮೀಕಿ ಜಾತ್ರೆ ನಡೆಯಲಿದೆ. ಈ ಜಾತ್ರೆಯಲ್ಲಿ ಸಿಎಂ ಯಡಿಯೂರಪ್ಪ ಹಾಗೂ ನಟ ಸುದೀಪ್ ಸೇರಿದಂತೆ 300ಕ್ಕೂ ಹೆಚ್ಚು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ನಾನಾ ಕಾರಣಕ್ಕೆ ಈ ಜಾತ್ರೆ ರಾಜ್ಯದ ಗಮನ ಸೆಳೆದಿದೆ. ಎಸ್ಟಿ ಮೀಸಲಾತಿ ಸಿಗಬೇಕು ಅಂತ ಕುರುಬ ಸ್ವಾಮೀಜಿ ಕಾಗಿನೆಲೆಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ 2A ಮೀಸಲಾತಿ ನೀಡಿ ಅಂತ ಪಂಚಮಸಾಲಿ ಗುರುಪೀಠದ ಇಬ್ಬರು ಸ್ವಾಮೀಜಿಗಳು ಪಾದಯಾತ್ರೆ ಆರಂಭಿಸಿದ್ದಾರೆ. ಈ ಇಬ್ಬರು ಸ್ವಾಮೀಜಿಗಳಿಗಿಂತ ಮೊದಲು 7.5ಕ್ಕೆ ಮೀಸಲಾತಿಗೆ ಆಗ್ರಹಿಸಿ ಪಾದಯಾತ್ರೆ ಮಾಡಿದ್ದು ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಪುರಿ ಸ್ವಾಮೀಜಿ. ಇದರ ಫಲವಾಗಿ ಹಿಂದಿನ ಕುಮಾರಸ್ವಾಮಿ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ರಚನೆ ಮಾಡಿತ್ತು. ಮುಂದೆ ಬಂದ ಬಿಜೆಪಿ ಸರ್ಕಾರ ಸಹ ಆ ಸಮಿತಿಯನ್ನ ಮುಂದುವರೆಸಿತ್ತು. ಆ ಸಮಿತಿ ಈಗ ವರದಿ ಸಹ ನೀಡಿದೆ. ಸಚಿವ ಶ್ರೀರಾಮುಲು ಅಧ್ಯಕ್ಷತೆಯಲ್ಲಿ ಸದನ ಸಮಿತಿ ರಚಿಸಲಾಗಿದೆ. ಆದರೆ ಬೇಡಿಕೆ ಈಡೇರಿಸುವಲ್ಲಿ ವಿಳಂಬ ಮಾಡ್ತಾ ಇರುವ ಬಗ್ಗೆ ಸ್ವಾಮೀಜಿ ಗರಂ ಆಗಿದ್ದಾರೆ. ಹೀಗಾಗಿ ಮುಂದಿನ ವಾಲ್ಮೀಕಿ ಜಾತ್ರೆ ಡೆಡ್ಲೈನ್ ಆಗಲಿದೆ. ಈ ವಾಲ್ಮೀಕಿ ಜಾತ್ರೆಯಲ್ಲಿ ಪಾಲ್ಗೊಳ್ಳುವ ಸಿಎಂ ಯಡಿಯೂರಪ್ಪ ಮೀಸಲಾತಿ ಘೋಷಣೆ ಮಾಡದಿದ್ರೆ ಮತ್ತೆ ಸ್ವಾಮೀಜಿ ಬೀದಿಗಿಳಿಯೋದು ಖಚಿತ ಎನ್ನಲಾಗ್ತಾ ಇದೆ. ನಾವು ಈ ರಾಜ್ಯದ SC ಮತ್ತು ST ಸಮುದಾಯದ ಮಕ್ಕಳಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಈಗಿರುವ 3% 7.5 ಮೀಸಲಾತಿಯನ್ನು ಹೆಚ್ಚಿಸಬೇಕಂತೇಳಿ ನಾವೇನು ಕಳೆದ 1.5 ವರ್ಷದ ಹಿಂದೆ ಪಾದಯಾತ್ರೆ ಮಾಡಿ ಸರ್ಕಾರಕ್ಕೆ ಆಗ್ರಹ ಮಾಡಿದ್ವಿ. ಆ ಸಂದರ್ಭದಲ್ಲಿ ಸರ್ಕಾರ ಒಂದು ಆಯೋಗವನ್ನು ರಚನೆ ಮಾಡಿತು. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ಸಾಹೇಬರು ಕೂಡ ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಈ ಕಳೆದ ವರ್ಷ ಅಕ್ಟೋಬರ್ 21-22ನೇ ತಾರೀಕು ಮತ್ತೆ ಸರ್ಕಾರಕ್ಕೆ ನಾವು ಮನವಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಆಯೋಗಕ್ಕೆ ಈಗಾಗಲೇ ಸರ್ಕಾರ ಒಂದು ಸಬ್ ಕಮಿಟಿಯನ್ನು ಮಾಡಿದೆ. ಇನ್ನೊಂದು ವಿಶೇಷ ಅಂದ್ರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರೋದಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದ ಜಲಸಂಪನ್ಮೂಲ ಇಲಾಖೆ ಸಚಿವ ರಮೇಶ್ ಜಾರಕಿಹೊಳಿ ವಾಲ್ಮೀಕಿ ಜಾತ್ರಾ ಸಮಿತಿ ಅಧ್ಯಕ್ಷರು. ಮೇಲಾಗಿ ಅವರು ಸಹ ವಾಲ್ಮೀಕಿ ಸಮಾಜದವರು. ಹೀಗಾಗಿ ಈ ಸಲದ ವಾಲ್ಮೀಕಿ ಜಾತ್ರೆ ಪ್ರಾಮುಖ್ಯತೆ ಪಡೆದಿದೆ. ಇದೇ ಕಾರಣಕ್ಕೆ ಇಡೀ ಜಿಲ್ಲಾಡಳಿತವೇ ಮಠದ ಆವರಣದಲ್ಲಿ ಸಭೆ ನಡೆಸಿ ವಾಲ್ಮೀಕಿ ಜಾತ್ರೆಯ ಬಗ್ಗೆ ಸಿದ್ಧತೆ ನಡೆಸಿದೆ. ಇದೇ ವೇಳೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ವಾಲ್ಮೀಕಿ ಹೋರಾಟದ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಸಮಯ ಬೇಕಂತ ಹೇಳಿದ್ರೆ ನಾವು ಕೂಡ ಹೇಳಿದ್ವಿ, ಯಾಕಂದ್ರೆ ಸಮಯ ಬೇಕಾಗ್ತದೆ. ಯಾವುದೇ ಸರ್ಕಾರ ಇದ್ರೂ ಕೂಡ ತಕ್ಷಣ ಮಾಡಲಿಕ್ಕಾಗೋಲ್ಲ. ಸಮಯ ಕೊಟ್ಟಿದ್ದೀವಿ. ಸಮಯದ ನಂತರ ಮತ್ತೆ ಹೋರಾಟ ಇದ್ದೇ ಇರುತ್ತೆ. ಅವರಾಗೆ ಮಾಡಿದ್ರೂ ಒಳ್ಳೆಯದಾಗ್ತದೆ. ನಾವು ನಿರೀಕ್ಷೆ ಮಾಡಿದ್ವಿ ಅವರಾಗಿ ಮಾಡ್ತಾರೆ. ಅವ್ರು ಹೇಳಿದಂಥ ನಿಗದಿ ಅಂತ ಟೈಮಲ್ಲಿ ಮಾಡಿದ್ರೆ ಒಳ್ಳೆಯದು. ಇಲ್ಲ ನಮಗೆ ಅನಿವಾರ್ಯವಾಗಿ ಪ್ರತಿಭಟನೆ ಇದ್ದೇ ಇದೆ, ಮಾಡ್ತೀವಿ. ಇದರಿಂದ ಸಿಎಂ ಯಡಿಯೂರಪ್ಪ ಅವರಿಗೆ ಮತ್ತೆ ಕಾವಿ ಕಂಟಕ ಶುರುವಾಗಿದೆ. ವಾಲ್ಮೀಕಿ ಜಾತ್ರೆಯಲ್ಲಿ ಸಿಎಂ ಯಡಿಯೂರಪ್ಪ ಈ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.